ಕಾಂಗ್ರೆಸ್ 5 ಅಂತ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ಗೆ ಮುನ್ನಡೆ ಸಿಕ್ಕಿದೆ ಅಂತ ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿ ಅಳಿಯ ಅವರನ್ನ ಗುರುತಿಸಿ ಬಿಜೆಪಿ ಹೈಕಮಾಂಡ್ ಬೆಂಗಳೂರು ಗ್ರಾಮಾಂತರಕ್ಕೆ ಅಂದ್ರೆ DK ಸುರೇಶ್ಗೆ ಒಂದು ಪೈಪೋಟಿ ಕೊಡುವಂತಹ ಕ್ಯಾಂಡಿಡೇಟ್ ಅಂತ ಇದ್ರೆ ಅದು CN ಮಂಜುನಾಥೇ ಸರಿ ಅಂತ ಡಿಸೈಡ್ ಮಾಡಿ ಅವ್ರನ್ನ ನಿಲ್ಲಿಸ್ತಾರೆ. 11ನೇ ಸುತ್ತಿನಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಕಾಂಗ್ರೆಸ್. ಪ್ರಜ್ವಲ್ ರೇವಣ್ಣಗೆ ತೀವ್ರ ಹಿನ್ನಡೆ. 19,071 ಮತಗಳ ಅಂತರದನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. 19,071 ಮತಗಳ ಅಂತರದ ಮುನ್ನಡೆಯಲ್ಲಿದೆ ಕಾಂಗ್ರೆಸ್. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಆಗಿದೆ. ಹೃದಯವಂತರಿಗೆ ಮತದಾರರ ಆಶೀರ್ವಾದ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಡಾಕ್ಟರ್ ಮಂಜುನಾಥ್. ಹೃದಯಗಳನ್ನ ಗೆದ್ದಿದ್ದಾರೆ ಹೃದಯ ತಜ್ಞರು. ಬೆಂಗಳೂರು ಗ್ರಾಮಾಂತರದಲ್ಲಿ ಇರುವಂತಹ ಮತದಾರರ ಹೃದಯವನ್ನ ಗೆದ್ದಿದ್ದಾರೆ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಇಡೀ ದೇಶ ಗಮನಿಸುವಂತ ರಿಸಲ್ಟ್ ಇದು. ಯಾಕಂದ್ರೆ DK ಸುರೇಶ್, KPC ಅಧ್ಯಕ್ಷರು DK ಶಿವಕುಮಾರ್ DCM ಕೂಡ ಆಗಿದ್ದಾರೆ. ಅವರ ಸಹೋದರ ಕಳೆದ ಬಾರಿ ಗೆದ್ದಂತ ಒಂದು ಸೀಟು ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರನೇ ಆಗಿತ್ತು. 2019 ಗೆದ್ದಿದ್ದು ಕಾಂಗ್ರೆಸ್ ಅಲ್ಲಿ ಇವರೊಬ್ಬರೇ ಗೆದ್ದಿದ್ದು. ಈ ಬಾರಿ ಅದು ಉಲ್ಟಾ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ. ಬೇರೆ ಕ್ಷೇತ್ರದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ. ಬೆಂಗಳೂರು ಗ್ರಾಮಾಂತರ ಅದರಲ್ಲೂ DCM DK ಶಿವಕುಮಾರ್ ಅವರ ಸಹೋದರ ಸೋಲ್ತಾರ ಗೆಲ್ತಾರ ಅದು ದೊಡ್ಡ ಪ್ರಶ್ನೆ ಆಗುತ್ತೆ. ಇವರ ಭದ್ರಕೋಟೆ ಕನಕಪುರ ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು.